सुर में गाना सीखिए पाधानीसा ऐप के साथ। AI पावर्ड पर्सनल म्यूजिक टीचर फ्रॉम सारेगामा। ನೀನಾದಿಗಾದೆಯೋ ಎಲೆ ಮಾನವ, ಹರಿ ಹರಿ ಗೋವು ನಾನು, ಹರಿ ಹರಿ ಗೋವು ನಾನು. ನೀನಾದಿಗಾದೆಯೋ ಎಲೆ ಮಾನವ, ಹರಿ ಹರಿ ಗೋವು ನಾನು. ನೀನಾದಿಗಾದೆಯೋ ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ. ತಟ್ಟದೆ ಹಾಕಿದರೆ ಹೋಯ್, ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ, ಮೇಲು ಗೊಬ್ಬರವಾದೆ. ನೀನಾದಿಗಾದೆಯೋ ಎಲೆ ಮಾನವ, ಹರಿ ಹರಿ ಗೋವು ನಾನು, ಹರಿ ಹರಿ ಗೋವು ನಾನು. ನೀನಾದಿಗಾದೆಯೋ ಮಧುರ ಗಾನಕ್ಕಾದೆ. ನೀನಾದಿಗಾದೆಯೋ ಎಲೆ ಮಾನವ, ಹರಿ ಹರಿ ಗೋವು ನಾನು, ಹರಿ ಹರಿ ಗೋವು ನಾನು. ನೀನಾದಿಗಾದೆಯೋ
ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯಪತಿ ನೀನು, ಏನಬಲ್ಲೆನು ನಾನು ನೆರೆಸು ಜ್ಞಾನ ಮೂರ್ತಿ ನೀನು, ನಿನ್ನ ಸಮಾನರುಂಟೆ ದೇವಾ, ರಕ್ಷಿಸು ನಮ್ಮ ಅನವರತ ದೇವಾ ದೇವಾ ದೇವಾ. ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ, ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನು ತೆರೆದು. ಪರಮ ಪದದೊಳಗೆ ವಿಷಧರನ ತಲ್ಪದಲ್ಲಿ ನೀ ಸಿರಿ ಸಹಿತ ಕ್ಷೀರವಾರಿಧಿಯೊಳಿರಲು, ಕರಿರಾಜ ಕಷ್ಟದಲ್ಲಿ ಆದಿಮೂಲ ಎಂದು ಕರೆಯಲ ಕ್ಷಣ ಬಂದು ಒದಗಿದೆಯೋ ನರಹರಿಯೇ ಬಾಗಿಲನು ತೆರೆದು. ಕಡುಕೋಪದಿಂ ಖಳನು ಖಡ್ಗವನೆ ಪಿಡಿದು, ನಿನ್ನೊಡೆಯ ಎಲ್ಲಿಹನು ಎಂದು ನುಡಿಯೇ, ದೃಢ ಭಕುತಿಯಲ್ಲಿ ಶಿಶುವು ಬಿಡದೆ ನಿನ್ನನು ಭಜಿಸೆ, ಸಡಗರದಿ ಸಂಭದಿಂದೊಡೆದೆ ನರಹರಿಯೇ ಬಾಗಿಲನು ತೆರೆದು. ಯಮಸುತನ ರಾಣಿಗೆ ಅಕ್ಷಯವತನವಾಯಿತೆ, ಸಮಯದಲ್ಲಿ ಅಜಮಿಳನ ಪೊರೆದೆ, ಸಮಯ ಸಮಯವುಂಟೆ ಭಕ್ತವತ್ಸಲ ನಿನಗೆ, ಕಮಲಾಕ್ಷ ಕಾಗಿ ನೆಲೆಯಾದಿ ಕೇಶವನೇ ಬಾಗಿಲನು ತೆರೆದು, ಬಾಗಿಲನು ತೆರೆದು, ಬಾಗಿಲನು ತೆರೆದು, ಸೇವೆಯನು ಕೊಡೋ ಹರಿಯೇ. ಇದುವೇ ವಾತ್ಸಲ್ಯ ಒಲವಿನ ಬಂಧವಾತ್ಸಲ್ಯ, ಜಗತುಂಬಿ ನಿಂತ ಅನಂತ ವಾತ್ಸಲ್ಯ. ಮಮತೆ ಬಾಳ ಸಾಗರದ ನೌಕೆ, ಕುಣಿಕೆ ಬಾಂಧವ್ಯದಕ್ಕೆ ಇದೆ ನಿಜ ದೈವ ಲೀಲೆ ಸಂಕೋಲೆ ಲೋಕ ಜನಕ್ಕೆ. ಮಮತೆ ಬಾಳ ಸಾಗರದ ನೌಕೆ, ಕುಣಿಕೆ ಬಾಂಧವ್ಯದಕ್ಕೆ.
ವಾತ್ಸಲ್ಯವೆಂಬ ಬೆಳಕು ಆಧಾರವೆಲ್ಲ ಜಗವು. ವಾತ್ಸಲ್ಯವೆಂಬ ಬೆಳಕು ಆಧಾರವೆಲ್ಲ ಜಗವು. ಸರಿಸಾಟಿಯಿಲ್ಲ ಇದಕ್ಕೆ ಸೆರೆ ಹಿಡಿಯುವುದೆಲ್ಲ ಜನಕ್ಕೆ. ಇದೆ ನಿಜ ದೈವ ಲೀಲೆ ಸಂಕೋಲೆ ಲೋಕ ಜನಕ್ಕೆ. ಮಮತೆ ಬಾಳ ಸಾಗರದ ನೌಕೆ ಕುಣಿಕೆ ಬಾಂಧವ್ಯ ಅದಕ್ಕೆ. ತಾಯಿ ಮಡಿಲಿನಿಂದ ಬಂದು ತಾ ಮಡಿವ ಕಾಲದಂದು. ತಾಯಿ ಮಡಿಲಿನಿಂದ ಬಂದು ತಾ ಮಡಿವ ಕಾಲದಂದು. ಉಳಿಯೋದು ಒಂದೇ ಒಂದು ಚಿರವಾದ ಮಮತೆಯೆಂದು. ಇದೆ ನಿಜ ದೈವ ಲೀಲೆ ಸಂಕೋಲೆ ಲೋಕ ಜನಕ್ಕೆ. ಮಮತೆ ಸೋದರಿ ಸೋದರರ ಪ್ರೇಮ ಅಮರವಾಯಿತು. ಬಾಳಿನ ಬೊಂಬೆಯೊಡೆದು ಚೂರಾಯಿತು. ಮಮತೆ ಬಾಳ ಸಾಗರದ ನೌಕೆ ಕುಣಿಕೆ ಬಾಂಧವ್ಯ ಅದಕ್ಕೆ. ಇದೆ ನಿಜ ದೈವ ಲೀಲೆ ಸಂಕೋಲೆ ಲೋಕ ಜನಕ್ಕೆ. ಇದುವೇ ವಾತ್ಸಲ್ಯ ಒಲವಿನ ಬಂಧ ವಾತ್ಸಲ್ಯ. ಜಗತ್ತುಂಬಿ ನಿಂತ ಅನಂತ ವಾತ್ಸಲ್ಯ. ಈ ನನ್ನ ತವರು ಮನೆಯ ಈ ಎಮ್ಮೆ ಬರಿಯಮ್ಮೆ ಎಲ್ಲ ಹಾಲ ಕೊಡುತ್ತಿದ್ದಾಗಂತೂ ಕಾಮಧೇನು ಎನ್ನುವರೆಲ್ಲ. ಇವಳ ಮೈ ಕಸ್ತೂರಿ ಹಾಗೆ ಇವಳ ಗಂಜಲವೇ ಗಂಗೆ. ಮನದೇವಿ ಹೊನ್ನ ದೇವಿ ಹರಿಸಿದ ಎಮ್ಮೆ ತುಂಗೆ. ಈ ನನ್ನ ತವರು ಮನೆಯ ಈ ಎಮ್ಮೆ ಬರಿಯಮ್ಮೆ ಎಲ್ಲ ಹಾಲ ಕೊಡುತ್ತಿದ್ದಾಗಂತೂ ಕಾಮಧೇನು ಎನ್ನುವರೆಲ್ಲ. ಇವಳ ಮೈ ಕಸ್ತೂರಿ ಹಾಗೆ ಇವಳ ಗಂಜಲವೇ ಗಂಗೆ. ಮನದೇವಿ ಹೊನ್ನ ದೇವಿ ಹರಿಸಿದ ಎಮ್ಮೆ ತುಂಗೆ. ರಾಮಶಾಸ್ತ್ರವ ಹೇಳುವೆ ಕೇಳು, ಹಸ್ತರೇಖೆಯ ವಿವರಣೆ ಕೇಳು. ಹಿಂದೆ ನಡೆದುದ ಮುಂದೆ ನಡೆಬುದ ಬಂದು ಕೇಳಿ ನೀ ಹೋಗು ಅಣ್ಣಯ್ಯ. ರಾಮಶಾಸ್ತ್ರವ ಕೇಳು ಅಣ್ಣಯ್ಯ. ರಾಮ 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 ರಾಮ. ಬನ್ನಿ ಬನ್ನಿ ಕೈ ತೋರಿಸಿ ಕೈ ಕೊಡ್ತೀನಿ. 3 ಕಾರುಗಳು
ನೂರಾರು ಕಾರುಗಳು ಬಳಸುವುದಣ್ಣ, ಕೈಯ ತೋರಿಸಲು ನಿಲ್ಲುವುದಣ್ಣ. ನೀನು ಹೋಗೆಂದು ಹೇಳಿದ ಮೇಲೆ ನಲ್ಲನೆ ಮುಂದಕ್ಕೆ ಹೋಗುವರಣ್ಣ. ದೇವರಾಣೆ ಇದು ನಿಜ ಕೇಳಣ್ಣ. ರಾಮ ರಾಮ ರಮ ರಾಮ ರಾಮ ರಮ ರಾಮ. ಬಿಸಿಲು ಮಳೆಯಲಿ ಒಣಗಿ ನೆನೆಯುತ್ತೆ, ಕಳ್ಳ ಕಾಕರ ಹಿಂದೆ ಓಡುತ್ತೆ. ಜನತೆ ಸೇವೆಯ ಬಿಡದ ಮಾಡುತ್ತೆ, ಗಂಧದಂತೆ ನಿನ್ನ ಬಾಳ ತೇಯುತ್ತೆ. ನಿಷ್ಠೆಯಿಂದ ನೀ ದುಡಿದಿದೆ ಅಣ್ಣ. ರಾಮ ರಾಮ ರಮ ರಾಮ ರಾಮ ರಮ ರಾಮ. ಇಬ್ಬರೆಂದಿರು 3 ಮಕ್ಕಳು, ಒಬ್ಬಳೆ. ನಿನಗೆ ಒಬ್ಬಳು ಅವನಿಗೊಬ್ಬಳು, ಪತಿಗೆ ಹೆದರುವ ಸಾಧ್ಯೆಯೊಬ್ಬಳು, ನಿನ್ನ ಗದರುವ ಅತ್ತೆಯೊಬ್ಬಳು. ನೀನು ಬಳಲಿಹೇ ವೈರಾಗ್ಯದಳು, ಕಷ್ಟದಿಂದ ನೀನುಂದಿದೆ ಅಣ್ಣ. ರಾಮ ರಾಮ ರಮ ರಾಮ ರಾಮ ರಮ ರಾಮ. ದೋಣಿಯಲ್ಲಿ ನೀ ಪಯಣ ಬೆಳೆಸುವೆ, ನಾನು ಗೋಣಿ ಗೋಣಿ ನೀ ಸುತ್ತಿ ತಿರುಗುವೆ. ಭಾರಿ ಕೇಸನು ಛಲದಿ ಹಿಡಿಯುವೆ, ಸಣ್ಣ ರೇಖೆ ಇದು ಬಲಕ್ಕೆ ತಿರುಗಲು. ರಾಜಯೋಗವ ನೀನು ಹೊಂದುವೆ, ರಾಮನಾಮರ ನೀನು ಪಡೆಯುವೆ. ರಾಮ ರಾಮ ರಮ ರಾಮ ರಾಮ ರಮ ರಾಮ. ದಕ್ಷಿಣ ಮಡಗಣ್ಣ ತಗೋ. ನಗರ ದೇವತೆ ಅಣ್ಣಮ್ಮನಿಗೆ, ಭುವನೇಶ್ವರಿ ಆ ಮಹಾತಾಯಿಗೆ, ಭಕ್ತಿಯಿಂದಲೇ ಸೇವೆ ಮಾಡಲು ಒಳಿತಾಗುವುದು ಕೇಳಿಕೊಳ್ಳಣ್ಣ. ತಾಯ ಸೇವೆಯನ್ನು ಮಾಡು ಹೊಗಣ್ಣ. ರಾಮ ರಾಮ ರಮ ರಾಮ ರಾಮ ರಮ ರಾಮ. ಮತ್ತೇನೆ ಇನ್ನೂ ಇದೆ. 3 ತಿಂಗಳು ಕಾನ್ಸ್ಟೇಬಲ್ಲು, ಇನ್ನು 3 ತಿಂಗಳೇ ಕಾನ್ಸ್ಟೇಬಲ್ಲು. ನಂತರ ಬರುವುದು ಹೊಸಲೇ ಬಲ್ಲು. IGP ನೀ ಆಗಿ ಹೋಗುವೆ, ಇನ್ಸ್ಪೆಕ್ಟರ್ನೇ ನಡುಗಿಸಿ ಬಿಡುವೆ. ರಾಮನಾಣೆ ಇದು ಸತ್ಯವೆನ್ನುವೆ. ರಾಮ ರಾಮ ರಮ ರಾಮ ರಾಮ ರಮ ರಾಮ. ಬಸಂತಿ, ಬಸಂತಿ. ತಮ್ಮಯ್ಯ, ಯಾರು ಇಷ್ಟು ಚೆನ್ನಾಗಿ ಶಹನ ನುಡಿಸಿರೋರು? ಅಪ್ಪಣ್ಣ ಅಂತ ಕಣಮ್ಮ. ಅವನಷ್ಟೇ ಅಚ್ಚುಕಟ್ಟಾಗಿ ಆ ವಾದ್ಯನ ಅಭ್ಯಾಸ ಮಾಡ್ಕೊಂಡಿರೋರು ಈ ಸುತ್ತಮುತ್ತಲು ಯಾರೂ ಇಲ್ಲ. ಅವನ್ ನುಡಿಸೋ ವೇಗಕ್ಕೆ ನವಿಲು ಕೂಡ ಹೆಜ್ಜೆ ಹಾಕಕ್ಕಾಗಲ್ವೇನೋ ಅನ್ಸುತ್ತೆ. ನಾವೊಂದ್ಸಲ ನೋಡ್ಬೇಕಲ್ಲ? ಬಸಂತಿ, ನೀನೇನಾದ್ರೂ ಕೇಳ್ತಾ ಇರ್ಬೇಕು ಅಂತ ತಾನೇ ನನ್ನ ಆಸೆ. ಏನಂತೆ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಅದ್ಯಾರೋ ಅಪ್ಪಣ್ಣ ಅಂತ ತುತ್ತೂರಿ ಬಾರಿಸ್ತಾನಂತಲ್ಲ? ತುತ್ತೂರಿ ಅಲ್ಲ ಅಕ್ಕಮ್ಮ, ಶಾನಾಯ್. ಅವನೇ ಅಪ್ಪಣ್ಣ ಕೊರೂರವನು. ಅವನೇನೀಗ? ಏನೂ ಇಲ್ಲ, ಅವನು ಓದೋದನ್ನ ನಮ್ ಬಸಂತಿ ಕೇಳ್ಬೇಕು ಅಂತಂದ್ಲು. ಬಸಂತಿ ಆಸೆ ಪಡೋದು ಹೆಚ್ಚು, ಆ ಕೊರುವ ಬಂದ್ ನುಡ್ಸೋದು ಹೆಚ್ಚು. ನಾನ್ ಚಿಟ್ಕಿ ಹೊಡೆದ್ರೆ ಸಾಕು, ಮುಂದ್ ಬಂದ್ ಬಾರಿಸ್ಬೇಕು. ಬಸಂತಿ ಬರೀ ಕೇಳೋದೇನು, ಅವಳ ನಾಟ್ಯಕ್ಕೆ ನುಡ್ಸು ಅಂದ್ರೂ ನುಡಿಸ್ತಾನೆ. ಬಸಂತಿ, ಈ ಸಲ ಶಿವರಾತ್ರಿ ದಿನ ಗಂಗನಹಳ್ಳಿ ದೇವಸ್ಥಾನದಲ್ಲಿ ಡ್ಯಾನ್ಸ್ ಏರ್ಪಾಡು ಮಾಡಿದ್ದೀನಿ. ಅಮ್ಮ, ನನ್ನ ನಾಟ್ಯಕ್ಕೆ ಅಪ್ಪಣ್ಣ ಶಹನ. ಅಮ್ಮ, ಅಪ್ಪಣ್ಣ, ನೀನ್ ನೋಡ್ದಾಗ್ಲೆಲ್ಲ ನನ್ನ ಮನಸ್ಸು ತುಂಬಾ ವ್ಯಥೆ ಆಗುತ್ತೆ ಕಣೆ. ನಿನ್ನಂತ ಸರಸ್ವತಿ ಪುತ್ರ ಬಾರಿಸೋ ಜಾಗ ಇದಲ್ಲ. ನಮ್ ಬಸಂತಿ ಗೊತ್ತು ತಾನೆ, ನಾಟ್ಯ ಸರಸ್ವತಿ. ಅವಳ ನಾಟ್ಯಕ್ಕೆ ನೀನ್ ನುಡಿಸಿದ್ರೆ ನಿನ್ನ ಕೀರ್ತಿ ಶಿಖರ. ನಾಳೆ ಮಹಾಶಿವರಾತ್ರಿ, ಶಿವನ್ ದೇವಸ್ಥಾನದಲ್ಲಿ ಅವಳ ನಾಟ್ಯ ಇದೆ, ಅದಕ್ಕೆ ನೀನ್ ನುಡಿಸ್ಬೇಕು. ಕ್ಷಮಿಸಿ ಸ್ವಾಮಿ, ನನ್ನ ವಾದ್ಯ ಇರೋದು ಇಂಥ ಮಂಗಳ ಕಾರ್ಯಗಳಿಗೋಸ್ಕರ, ದೇವರ ಸೇವೆಗೋಸ್ಕರ. ಕುಣಿತಾ ಗಿಣಿತಾ ಇದಕ್ಕೆಲ್ಲ ನಾನ್ ನುಡಿಸೋದಿಲ್ಲ. ಬರ್ತೀನಿ, ನಮಸ್ಕಾರ. ನನ್ನ ನಾಟಿನ ಕುಣಿತ ಅದಕ್ಕೆ ಬಾರಿಸಲ್ಲ ಅಣ್ಣ. ಬಸಂತಿ, ಇಷ್ಟಕ್ಕೆಲ್ಲ ಈಗ ಮಂಕ ಕೂತ್ಕೋತಾರ ನೋಡಮ್ಮ.
ಆ ಅಪ್ಪಣ್ಣ ನನಗೇನು ಹೊಸಬ ಅಲ್ಲ. ಆ ಕೊರವರ ಕೇರಿಗೆ ಅವನೊಂದು ಮಾಣಿಕ್ಯ ಇದ್ದ ಹಾಗೆ. ವಿನಯ ಬಿಟ್ಟು ಯಾವತ್ತೂ ಮಾತಾಡೋಲ್ಲ. ಇವತ್ತು ಮಾತ್ರ ನನ್ನ ನಾಟ್ಯದ ಬಗ್ಗೆ ಕುಣಿತ ಗಿಣಿತ ಅಂತ ಕೇವಲವಾಗಿ ಮಾತಾಡಬಹುದಾ? ನಿನ್ನ ಬಗ್ಗೆ ಆಗ್ಲಿ, ನೀನು ಅಚ್ಚುಕಟ್ಟಾಗಿ ಅಭ್ಯಾಸ ಮಾಡಿರೋ ಈ ನಾಟ್ಯ ಕಲೆಯ ಬಗ್ಗೆ ಆಗ್ಲಿ ಅವನಿಗೆ ಏನು ಗೊತ್ತು? ಗೊತ್ತಿಲ್ಲದೆ ಹಾಗೆಲ್ಲ ಮಾತಾಡೋದು ತಪ್ಪು. ಅವನ್ ಮೊದ್ಲಿಂದಲೂ ಅಷ್ಟೇ ದೇವ್ರ ಸೇವೆ ಮಂಗಳ ಕಾರ್ಯಗಳ ವಿನಃ ಬೇರೆ ಎಲ್ಲೋ ಬಾರಿಸಲ್ಲ ಅಂತಾನೆ. ಹೇಗಾದ್ರೂ ಒಂದು ಸಲ ನನ್ನ ನಾಟ್ಯಕ್ಕೆ ಅವರು ಶಹನಾಯಿ ಬಾರಿಸ್ಬೇಕು. ಆಗ ನಾನು ಯಾರು ಅನ್ನೋದನ್ನ ತೋರಿಸ್ಬೇಕು. ನೋಡಮ್ಮ, ನೀನ್ ಆಸೆ ನೆರವೇರ್ಬೇಕಾದ್ರೆ ಅಪಸ್ವರದ ಎಣ್ಣೆನ ಹಿಡಿಬೇಕು. ಯಾಕೆ? ಅಲ್ಲೇ ಇರೋದು ವಿಷಯ. ಏನ್ ಗಲಾಟೆ? ಇದೇನ್ ಸಂತೆನಾ ಸ್ವಾಮಿ ಸನ್ನಿಧಿನ? ಯಾಕೆ ಕೂಗಾಡ್ತಾ ಇದ್ದೀರಾ? ದೇವಸ್ಥಾನಕ್ಕೆ ಬಂದು ಬರೀ ಅಪಶ್ರುತಿ ಉತ್ತಾಗನೆ ಸ್ವಾಮಿ, ಕೇಳಕ್ಕಾಗೋದಿಲ್ಲ. ಯಾರಿಗೋ ನೀನ್ ಬೊಗಳಿದ್ದು ಅಪಶ್ರುತಿ ಅಂತ? ಲೇ, ನಾನ್ ಬಾರಿಸೋದೆಲ್ಲ ಅಪರೂಪದ ಶ್ರುತಿ ಕಣೋ. ನನ್ ಕಿಮ್ಮತ್ ನಿನ್ಗೇನೋ ಗೊತ್ತಿದೆ. ನಿನ್ಗಿಷ್ಟಾದ್ರೂ ಕೇಳು, ಕಷ್ಟಾದ್ರೂ ಎದ್ದು ಹೋಗ್ತಿರು. ನೋಡು, ತುಂಬಿದ ಸಭೆಯಲ್ಲಿ ಎದ್ದು ಹೋಗು ಅಂತ ನೀನ್ ಹೇಳ್ಬಾರ್ದು. ಅದು ಅಧಿಕ ಪ್ರಸಂಗತನ. ಪ್ರತಿದಿನ ಬೆಳಕರಿಸಿದ್ದ ಹಾಗೆ ಈ ದೇವಸ್ಥಾನದಲ್ಲಿ ನಮ್ಮ ಅಪ್ಪಣ್ಣ ಸನಾದಿ ಬಾರಿಸ್ತಿದ್ದ ಅಂದ್ರೆ ಅದ್ರ ನಾದ ಈ ದೇವಸ್ಥಾನ ಮಾತ್ರ ಅಲ್ಲ, ನಮ್ಮ ಊರನ್ನೇ ತುಂಬಿಡುತ್ತೆ. ಏನ? ನಾನ್ ಬಾರಿಸಿದ್ರೆ ಊರೇ ಖಾಲಿ ಆಗುತ್ತಾ? ಸರಿ, ನಿಮ್ಗೆ ಇಂದು ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ, ಮಾತಾಡ್ಬಿಡ್ತೀರಾ. ಇವ್ರದೊಂದು ದೊಡ್ಡ ಗುಂಪೆ ಇದೆ ಸ್ವಾಮಿ. ಇದಾನಲ್ಲ ಅವನು ಇವ್ರನ್ನೆಲ್ಲ ನನ್ನ ಮೇಲೆ ಎತ್ ಕಟ್ಟಿ ಛೂ ಬಿಟ್ಟಿದ್ದಾನೆ. ಯಾಕೋಲೆ ಶಿವರಾತ್ರಿ ಇವತ್ತು ಪ್ರಸಾದ ಏನಾದರೂ ಕೊಡ್ಲಾ? ಚಿಕ್ಕಪ್ಪ, ಸ್ವಲ್ಪ ಸುಮ್ಮನೆ ಇರು. ಕುಣಿಲಾರದ ಹೆಣ್ಣು ನೆಲ ಡೊಂಕು ಅಂದ್ಲಂತೆ. ಅಲ್ಲಪ್ಪ, ನಿನಗೆ ನೆಟ್ಟಿ 3 ಸ್ವರ ಬಾರ್ಸಕ್ ಬರೋದಿಲ್ಲ. ನನ್ನನ್ನೇ ಕೇಳ್ತೀಯ ಇಲ್ಲಿ? ನೋಡ್ದೇನಮ್ಮ, ಕೇಳ್ದೇನಮ್ಮ? ನಾಟ್ಯ ರಾಣಿ ಬಸಂತಿ ದೇವಿ, ನಾನು ಕಲಾವಿದ, ನೀನು ಕಲಾವಿದೆ. ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ನನ್ಗೆ ಅವಮಾನ ಮಾಡ್ತಾ ಇದ್ರೆ ನೋಡ್ತಾ ನಿಂತಿದ್ಯಲ್ಲಮ್ಮ. ನಿಮಗಾದ ಅವಮಾನ ಬೇರೆ ಅಲ್ಲ, ನನಗಾದ ಅವಮಾನ ಬೇರೆ ಅಲ್ಲ. ಇನ್ನೊಬ್ರನ್ನ ಆ ರೀತಿ ಹೀಯಾಳ್ಸೋದಕ್ಕಿಂತ ನೀವು ಬಂದು ಹೇಗೆ ಬಾರಿಸಬೇಕು ಅನ್ನೋದನ್ನ ತೋರಿಸಿ ನಿಮ್ಮ ವಿದ್ವತ್ ಪ್ರದರ್ಶನ ಮಾಡಿ. ನನ್ ವಿದ್ವತ್ತಿರೋದು ಕುಣಿಯೋರ್ ಮುಂದೆ ಪ್ರದರ್ಶನ ಮಾಡೋದಕ್ಕಲ್ಲ. ನನ್ನ ಸೇವೆ ಯಾವಾಗಲೂ ಮಂಗಳ ಕಾರ್ಯಗಳಿಗೆ, ದೇವರಿಗೆ ಮಾತ್ರ ಮೀಸಲು. ಕುಣಿತ ಅಂತ ನಾಟ್ಯ ಕಲೆನ ಅಷ್ಟು ಹಗುರವಾಗಿ ತಿಳ್ಕೋಬೇಡಿ. ಇನ್ನೊಬ್ಬರನ್ನ ಅಪಸ್ವರ ಅಂತ ಹೇಳು. ನಿಮ್ಮ ಸುಸ್ವರ ಎಂಥದ್ದು ಅಂತ ನಮಗೂ ಗೊತ್ತಾಗ್ಲಿ. ಒಂದ್ಸಲ ಬಾರಿಸಿ. ನನ್ನ ವಿದ್ವತ್ತು ನಾನು ನಿಮ್ಮ ಮುಂದೆ ತೋರಿಸ್ಕೊಂಡು ನನಗೇನು ಆಗಬೇಕಾಗಿಲ್ಲ. ಹಾಗಾದ್ರೆ ಯೋಗ್ಯತೆ ಇಲ್ಲ ಅಂತ ಒಪ್ಕೊಳ್ಳಿ. ಏನಂದ್ರಿ? ನೀವು ನನ್ನ ಯೋಗ್ಯತೆನ ನೀವು ಪರೀಕ್ಷೆ ಮಾಡ್ತೀರಾ? ಆ ಯೋಗ್ಯತೆ ನಿಮಗಿದೆಯಾ? ಏನ್ ಸವಾಲು ಹಾಕ್ತಾ ಇದ್ದೆ ನನ್ನ ಮೇಲೆ? ಹೌದು, ಸವಾಲೆ. ಓಹೋ, ನೋಡೋಣ. ಹಾಗಿದ್ರೆ ನೋಡೋಣ. ಓಹೋ, ಧಾರಾಳವಾಗಿ. ಕರೆದರೂ ಕೇಳದೆ ಸುಂದರನೆಯಗೆ ನನ್ನಲ್ಲಿ ಈ ಮೌನ. ಕರೆದರೂ ಕೇಳದೆ ಸುಂದರನೆಯಗೆ ನನ್ನಲ್ಲಿ ಈ ಮೌನ.
ಕಾಲುಗಳಲ್ಲಿ ತಾಳಕ್ಕೆ ಸರಿಯಾಗಿ ನಲಿಬೇಕಾದ ಗೆಜ್ಜೆನ ಗಿಡಗಳಿಗೆ ಕಟ್ಟಿ ನೋಡಿ ಆನಂದ ಪಡ್ತಾ ಇದ್ದೀರಾ? ಹೌದು. ಹೇಗೆ? ನೀವಿಲ್ಲಿಗೆ ಹೇಗೆ ಬಂದ್ರಿ? ದೇವಸ್ಥಾನದಿಂದ ಬರ್ತಾ ಇದ್ದೆ, ಇದ್ದಕ್ಕಿದ್ದ ಹಾಗೆ ಗೆಜ್ಜೆ ಶಬ್ದ ಆಯ್ತು. ತಿರುಗಿ ನೋಡಿದೆ, ಗಿಡದಲ್ಲಿ ಗೆಜ್ಜೆ ಕಟ್ಟಿತ್ತು. ಗೆಜ್ಜೆ ತಾನಾಗಿ ಶಬ್ದ ಮಾಡ್ತಾ? ಇಲ್ಲ, ಗಾಳಿ ಬೀಸಿದ್ರಿಂದ ಶಬ್ದ ಆಯ್ತು. ಆಮೇಲೆ ಇನ್ನೂ ಕೆಲವಾರು ಗಿಡಗಳಲ್ಲಿ ಹಾಗೆ ಗೆಜ್ಜೆ ಕಟ್ಟಿತ್ತು. ಅದನ್ನೇ ಅನುಸರಿಸ್ಕೊಂಡು ಬಂದೆ. ಆಮೇಲೆ ಇಲ್ಲಿ ನಿಮ್ಮನ್ನ ನೋಡಿದೆ. ನೋಡಿದ್ಮೇಲೆ ಏನನ್ನಿಸ್ತು? ಗೆಜ್ಜೆ ಯಾಕೆ ಕಟ್ಟಿರಬಹುದು ಅಂತ ಕೇಳಬೇಕು ಅನ್ನಿಸ್ತು. ಯಾಕೆ ಕಟ್ಟಿರಬಹುದು ಅಂತ ನೀವೇ ಹೇಳಿ ನೋಡೋಣ. ದೇವಸ್ಥಾನದಲ್ಲಿ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ನೀವು ನಾಟ್ಯ ಮಾಡಿದ್ದನ್ನ ನಾನು ನೋಡಿದೆ. ಇಲ್ಲಿ ಗಿಡಗಳಿಗೆ ಗೆಜ್ಜೆ ಕಟ್ಟಿ ಬೀಸೋ ಗಾಳಿಲಿ ಅವುಗಳು ಹೇಗೆ ನಾಟ್ಯ ಮಾಡ್ತೇವೆ ಅನ್ನೋದನ್ನ ನೀವು ನೋಡ್ಬೇಕು ಅಂತ ಇದ್ದೀರಾ? ಹಾಗೆ ತಿಳ್ಕೊಳ್ಳಿ. ದೇವಸ್ಥಾನದಲ್ಲಿ ನನ್ನ ನಾಟ್ಯ ನಿಮ್ಗೆ ಹೇಗನ್ನಿಸ್ತು? ಹೇಳ, ಸಾಕ್ಷಾತ್ ನಾಟ್ಯ ಸರಸ್ವತಿನೇ ಭೂಮಿಗೆ ಇಳಿದು ಬಂದಿದ್ದಾಳೆ ಅನ್ನೋ ಅನ್ನಿಸ್ತು. ಅದೇನು ಭಾವಿ ವಿನ್ಯಾಸ, ಅದೆಂಥ ಸೌಂದರ್ಯ. ನಾನೇನು ಭೂಲೋಕದಲ್ಲಿದ್ದೀನೋ ಇಲ್ಲ ಸ್ವರ್ಗಲೋಕದಲ್ಲಿದ್ದೀನೋ ಅನ್ನಿಸ್ತು. ನನ್ನನ್ನೇ ನಾನು ಮರೆತು ಬಿಟ್ಟೆ. ನನ್ನ ನಾಟ್ಯ ನಿಮಗಷ್ಟು ಮೆಚ್ಚುಗೆ ಆಗ್ಬೇಕಾದ್ರೆ ಅದಕ್ಕೆ ಸ್ಫೂರ್ತಿ ನಿಮ್ಮ ಶಹನಾಯಿ ನಾದ. ಆ ನಾದ ಈಗಲೂ ಈ ಕ್ಷಣದಲ್ಲೂ ನನ್ನ ಮೈ ಮನಸ್ಸಲ್ಲಿ ತುಂಬಿಟ್ಟಿದೆ. ಅದಕ್ಕೆ ಕಾರಣ ದೇವಸ್ಥಾನದಲ್ಲಿ ನೀವು ನನ್ನ ಮೇಲೆ ಹಾಕಿದ ಸವಾಲು. ಆ ನನ್ನ ವರ್ತನೆಯಿಂದ ನಿಮಗೆ ನನ್ನ ಮೇಲೆ ಕೋಪ ಬಂತ? ನೀವು ಕೋಪ ಬರಿಸದೆ ಹೋಗಿದ್ರೆ ನನ್ನ ಜೀವನದಲ್ಲೇ ಇಂತಹ ಕಲಾ ಸರಸ್ವತಿನ ನೋಡೋ ಭಾಗ್ಯನ ಕಳ್ಕೋತಾ ಇದ್ನಲ್ಲ ಅಂತ ನಿಮ್ಮ ನಾಟ್ಯ ನೋಡಿದ್ಮೇಲೆ ನನಗನ್ನಿಸ್ತು. ಆದ್ರೂ ನಾನು ನಿಮಗೆ ಸೋತ್ ಬಿಟ್ಟೆ. ಹೌದು, ನೀವು ನನಗೆ ಸೋತ್ರಿ, ನಾನು ನಿಮಗೂ ಸೋತು ಬಿಟ್ಟೆ. ಬಸಂತಿ, ಬಸಂತಿ, ಬಾ, ಹೋಗ್ಬೇಡ. ಯಾವತ್ತು ಎಂದೂ ನನ್ನ ಬಿಟ್ಟು ಹೋಗ್ಬೇಡ ಬಸಂತಿ. ರಾಗ ಅನುರಾಗ ಶುಭಯೋಗ ಸೇರಿದೆ. ರಾಗ ಅನುರಾಗ ಶುಭಯೋಗ ಸೇರಿದೆ. ಕಂದ ಅನುಬಂಧ ಆನಂದ ತಂದಿದೆ. ಕಂದ ಅನುಬಂಧ ಆನಂದ ತಂದಿದೆ. ರಾಗ ಅನುರಾಗ ಶುಭಯೋಗ ಸೇರಿದೆ. ರಾಗತಾಳ ಮಿಲನ ಸಂಗೀತವಾಗಿದೆ. ನಮ್ಮ ಜೀವ ಜೀವ ಸೇರಿ ಉಯ್ಯಾಲೆಯಾಡಿದೆ. ರಾಗ ಅನುರಾಗ ಶುಭಯೋಗ ಸೇರಿದೆ. ತೇಲಾಡಿದಂತಿದೆ, ಸುರಲೋಕ ಕಂಡಿದೆ.
ಪ್ರಣಯವೆಂದು ವನವ ಹಾಯಾಗಿ ಬಳಸಿದೆ ಪ್ರಣಯವೆಂಬ ವನವ ಹಾಯಾಗಿ ಬಳಸಿದೆ ಉಲ್ಲಾಸ ಕಂಡಿದೆ ಹರುಷವೆಂಬ ಕಡಲ ಅಲೆಯಲೆಯು ತೇಲಿ ಬಂದು ಈ ನದಿಯ ಸೇರಿದೆ ರಾಗ ಎಲ್ಲ ಹೋಗಿದ್ದೆ ಆ ಶಹನಾಯಿ ಉದವನ ಹತ್ರ ತಾನೆ ಅವನು ಯಾರಂತ ಗೊತ್ತೇನೆ ಕೊಡೋರು ಕಣೆ ಅವರೇನೋ ಕೊರವರು, ನಾವು ಇವನು ಕೊರವ ಅವನು ಹೊಲಿಯ ಅನ್ನೋ ಭಾವನೆ ವಿದ್ಯೆಗಿತ್ತಿದ್ರೆ ಸಂಗೀತ ಅವ್ರಿಗೂ ಒಲಿತಾನೇ ಇರ್ಲಿಲ್ಲ. ಸರಸ್ವತಿಗೆ ಇಲ್ದೇ ಇರೋ ಭೇದ ತಾರತಮ್ಯ ಅವಳ ಮಕ್ಕಳಾಗಿರುವ ನಮಗೆ ಯಾಕಮ್ಮ ಇರಬೇಕು? ಅವ್ರ ಹತ್ರ ಸಂಗೀತ ಇದೆ, ನನ್ನ ಹತ್ರ ನಾಟ್ಯ ಇದೆ. ಸಂಗೀತ ನಾಟ್ಯ ಎರಡೂ ಸೇರಿದ್ರೆ ಹಾಲು ಜೇನು ಸೇರಿದಾಗಿರುತ್ತೆ. ನಿಮ್ಮ ನಾಟಕ ಬಿಡಿಸಿ ಇಲ್ಲಿವರೆಗೂ ಕರ್ಕೊಂಬಂದು ಡ್ಯಾನ್ಸ್ ಕಲ್ಸಿದ್ ಯಾಕಪ್ಪ ಅಂದ್ರೆ ಆ ಅಪ್ಪಣ್ಣನ ಜೊತೆ ಸೇರ್ಕೊಂಡು ನನಗೂ ಉಪದೇಶ ಮಾಡಕ್ಕೆ ಅಲ್ಲ? ಏನೇ ಇದೇ ಕೊನೆ, ಇನ್ನೊಂದ್ಸಲ ಆ ಪಿಪಿ ಇದೊಂದ್ ಜೊತೆ ಸೇರಿದ್ರೆ ಕಾಲು ಮುರಿದು ಬಿಡ್ತೀನಿ. ಸಮುದ್ರ ಸೇರ್ಬೇಕಾಗಿರೋ ನದಿನ ತಡೆಯೋ ಶಕ್ತಿ ಯಾರಿಗೂ ಇಲ್ಲ. ನನಗಿದೆ. ಎಂಥ ಹುಚ್ಚಳೆ ಬಂದ್ರು ಅಣೆಕಟ್ಟು ಹಾಕಿ ನಾನ್ ತಡಿಬಲ್ಲೆ. ನೋಡು, ದಿನ ಅವನ ಇಷ್ಟೊತ್ತಿಗೆ ಬಸಂತಿನ ಹುಡ್ಕೊಂಡು ಈ ಸೇತುವೆ ಮೇಲೆ ಬರೋದು. ಅವನು ಬರೋ ಸಮಯ ನೋಡ್ಕೊಂಡು ಈ ಸೇತುವೆ ಹಗ್ಗನ ಕಚಕ್ ಮುಗೀತು ನನ್ನ ಮಗನ ಕತೆ. ಡಾಕ್ಟ್ರೆ, ನಮ್ ಬಸಂತಿಗೇನು ಅಪಾಯ ಇಲ್ಲ ತಾನೆ? ಏನು ಪರವಾಗಿಲ್ಲ, ಸ್ವಲ್ಪ ಟೆಂಪರೇಚರ್ ಇದೆ, ಇಂಜೆಕ್ಷನ್ ಕೊಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರ. ಬಸಂತಿ ಏನಾಯ್ತಮ್ಮ ನಿಂಗೆ? ಏನಾಯ್ತು? ಡಾಕ್ಟರ್, ನನ್ ಕಾಲು ಡಾಕ್ಟರ್. ಡಾಕ್ಟ್ರೆ, ಬ್ರಿಡ್ಜ್ನಿಂದ ಬಿದ್ದ ಶಾಕ್ಗೆ ಕಾಲ್ನಲ್ಲಿ ಸ್ವಾಧೀನ ತಪ್ಪೋಗಿದೆ. ತಮ್ಮಯ್ಯ ನನ್ ಪಟ್ನ ಕರ್ಕೊಂಡು ಹೊರಟು ಹೋಗ್ತಾರಂತೆ, ಮತ್ತೆಲ್ಲ ಕರ್ಕೊಂಡು ಬರಲ್ಲಂತೆ. ನನ್ನ ಅವ್ರನ್ನ ದೂರ ಮಾಡ್ತಾ ಇದ್ದಾರೆ. ಅವ್ರನ್ನ ಬಿಟ್ಟು ನಾನು ಖಂಡಿತ ಬದುಕಿರೋಲ್ಲ. ನಾವೊಂದ್ಸಲ ಅವ್ರನ್ನ ನೋಡ್ಬೇಕು. ಮೊದಲೇ ಅದು ಹಳೇ ಸೇತುವೆ. ದೇವರು ದೊಡ್ಡವನು, ನಿನ್ ಪ್ರಾಣ ಉಳಿಯಿತು. ಇಲ್ದೆ ಹೋದ್ರೆ ನಮ್ ಗತಿ ಏನಪ್ಪ? ಅಪ್ಪಣ್ಣ ಅಪ್ಪಣ್ಣ, ತಮ್ಮಯ್ಯ, ಏನ್ ತಮ್ಮಯ್ಯ, ಹೇಗಿದ್ದಾಳೆ ಬಸಂತಿ? ನೀರ್ನಲ್ಲಿ ಬಿದ್ದ ಗಾಬರಿಯಲ್ಲಿ ಅವಳ ಕಾಲಿನಲ್ಲಿ ಸ್ವಾಧೀನ ತಪ್ಪೋಗಿದೆ. ಅವಳ ಅಮ್ಮ ಶಿವರಾಯ ಇಬ್ರು ನಿನ್ನ ಬಸಂತಿನ ದೂರ ಮಾಡಬೇಕು ಅಂತ ಈಗ ಅವಳನ್ನ ಪಟ್ನ ಕರ್ಕೊಂಡು ಹೋಗ್ತಿದ್ದಾರೆ. ಬಸಂತಿ ಒಂದೇ ಒಂದ್ಸಾರಿ ನಿನ್ನ ನೋಡ್ಬೇಕು, ಆಮೇಲೆ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಅಳ್ತಾ ಕೂತಿದ್ದಾಳೆ. ನಿನಗಾಗಿ ಓಡೋಡಿ ಬಂದೆ, ನಿನಗಾಗಿ ಓಡೋಡಿ ಬಂದೆ ನಾನು, ಕಾಣದೆ ಹೀಗೇಕೆ ಮರೆಯಾಗಿ ಹೋದೆ, ಮರೆಯಾಗಿ ಹೋದೆ. ನೀನು ನಿನಗಾಗಿ ಓಡೋಡಿ ಬಂದೆ. ತನ್ನನೆ ಗಾಳಿ ಬೇಸಿದ ಹಾಗೆ ಬಾಳಲಿ ಬಂದೆ, ಸಂತಸ ತಂದೆ. ಕಣ್ಣಿಗೆ ಮಿಂಚು ಕಾಣುವ ಹಾಗೆ ಬಾಡಿನ ಬಾನಲಿ ಬೆಳಕನ್ನು ತಂದೆ. ಸ್ನೇಹದಿ ಸೇರಿ ಮೋಹವ ತೋರಿ ಸನಿಹಕ್ಕೆ ಸಾರಿ ಮನವನು ಸೇರಿ ಏಕೆ ನೀ ಮರೆಯಾದೆ, ನಿನಗಾಗಿ
ನಿನಗಾಗಿ ಓಡೋಡಿ ಬಂದೆ ನಾನು ಕಾಣದೆ ಹೀಗೇಕೆ ಮರೆಯಾಗಿ ಹೋದೆ ನೀನು ನಿನಗಾಗಿ ಓಡೋಡಿ ಬಂದೆ ಬಿಸಿಲಿಗೆ ಹೂವು ಬಾಡುವ ಹಾಗೆ ಕಾಣದಿ ನೊಂದೆ ವಿರಹದಿ ಬೆಂದೆ ಮುಳ್ಳಿನ ಬಲೆಯ ಗಿಳಿಯಂತಾಗಿ ಅಳುತ್ತಿದೆ ಮನವು ನಡುಗಿದೆ ತನುವು ತೀರದ ನೋವ ತಾಳದು ಜೀವ ಕಾಣದೆ ನೀನು ಉಳಿಯನು ನಾನು ಏಕೆ ದೂರಾದೆ ಗೆಜ್ಜೆ ನೋಡ್ತಾ ಏನು ಯೋಚನೆ ಮಾಡ್ತಾ ಇದ್ದೀರಾ? ಆವತ್ತು ದೇವಸ್ಥಾನದಲ್ಲಿ ನಮ್ಮಿಬ್ಬರು ಸವಾಲ್ ನಡೀತಲ್ಲ, ಅದನ್ನು ಜ್ಞಾಪಕ ಮಾಡ್ಕೋತಾ ಇದ್ದೆ. ಬಸಂತಿ, ಎಷ್ಟು ದಿವಸ ಆಯ್ತು ಇದನ್ನ ಅದ ಕೇಳಿ. ಅಷ್ಟೇ ತಾನೇ? ಸಂತೋಷ ಆಯ್ತಾ? ಏನ್ ಹೀಗಂದ್ಬಿಟ್ಟು ಸಂತೋಷ ಆಯ್ತಾ ಅಂದ್ರೆ, ನಾನು ಆಸೆ ಪಟ್ಟಿದ್ದು ಅದಲ್ಲ. ನನ್ನ ನಾಟ್ಯ ರಾಣಿ ಇದನ್ನ ಕಟ್ಕೊಂಡು ಆಡ್ಬೇಕು. ನಾನು ಅದನ್ನ ಕಣ್ತುಂಬ ನೋಡಿ ಆನಂದ ಪಡಬೇಕು. ಹೌದಾ? ನಿಮ್ಮ ಆಸೆ ನೆರವೇರಿಸಬೇಕು ಅಂತ ನನಗೂ ಆಸೆ. ಆದ್ರೆ ಏನಾದ್ರೆ? ನಾನೀಗಿರೋ ಸ್ಥಿತಿಲಿ ಆಡೋ ಹಾಗಿಲ್ಲ. ನಾನೇನಾದ್ರೂ ಈಗ ಗೆಜ್ಜೆ ಕಟ್ಕೊಂಡು ಆಡಿದ್ರೆ ಬೆಳೀತಾರೆ ನಿಮ್ಮ ತುಂಟು ಮಗುಗೆ ತೊಂದರೆ ಆಗತ್ತೆ. ನಾನು ಮಗುನ ತಂದೆ. ವಿಠಲ ದಯವಾದೀರು, ವಿಠಲ ದಯವಾದೀರು, ಹಿಡಿದೆ ತವ ಪದ ದೀನ ಬಂಧು, ಹಿಡಿದೆ ತವ ಪದ ದೀನ ಬಂಧು, ಬಿಡದೆ ಕಾಯೋ ಪಾಂಡುರಂಗ, ಬಿಡದೆ ಕಾಯೋ ಪಾಂಡುರಂಗ, ವಿಠಲ ದಯವಾದೀರು, ವಿಠಲ. ಶಾಂತ ಭಾವ ಕಲಕುತ್ತಿದೆ, ಶಾಂತ ಭಾವ ಕಲಕುತ್ತಿದೆ, ಅಂತರಂಗ ಕುದಿಯುತ್ತಿದೆ, ಅಂತರಂಗ ಕುದಿಯುತ್ತಿದೆ, ಭ್ರಾಂತಿಯನ್ನ ಮುಸುಕುತ್ತಿದೆ, ಭ್ರಾಂತಿಯನ್ನ ಮುಸುಕುತ್ತಿದೆ, ಏತಕ್ಕಿಂತೂ ಮರೆಯಾದೆ, ಏತಕ್ಕಿಂತೂ ಮರೆಯಾದೆ, ವಿಠಲ ದಯವಾದೀರು, ವಿಠಲ. ನಾನೆಗೈದ ಪಾಪವಿದೋ, ನಾನೆಗೈದ ಪಾಪವಿದೋ, ದೀನ ಜನರ ಶಾಪವಿದೋ, ದೀನ ಜನರ ಶಾಪವಿದೋ, ದೇವನಿನ್ನ ಕೋಪವಿದೋ, ದೇವನಿನ್ನ ಕೋಪವಿದೋ, ತಾಳಲಾರೆ ಪರಿತಾಪ,
ಬಾರೆ ಪರಿತಾಪ ವಿಠಲ ದಯವಾ ಬೀರೋ ಸಿರಿದೆ ತವ ಪದ ದೀನ ಬಂಧು ಸಿರಿದೆ ತವ ಪದ ದೀನ ಬಂಧು ಬಿಡದೆ ಕಾಯೋ ಪಾಂಡುರಂಗ ಬಿಡದೆ ಕಾಯೋ ಪಾಂಡುರಂಗ 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 ಪಾಂಡುರಂಗ. ಶ್ರೀಧರ ಕೇಶವ ನಾರಾಯಣ ಶ್ರೀಕರ ಶುಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ ಈ ಜಗವೊಂದು ನಾಟಕ ಮಂದಿರ ಜನರೆಲ್ಲ ಸೂತ್ರ ಬೊಂಬೆಗಳಯ್ಯ ನೀನಾಡಿಸಿದಂತೆ ಆಡುವರಯ್ಯ ನೀನಾಡಿಸಿದಂತೆ ಆಡುವರಯ್ಯ ಲೀಲಾಮಯನು ನೀನೆ ದೇವಾ ಶ್ರೀಧರ ಕೇಶವ ನಾರಾಯಣ ಶ್ರೀಕರ ಶುಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ. ಕಮಲಾರಮಣ ಪನ್ನಗ ಶಯನ ದುರಿತ ನಿವಾರಣ ಭವಭಯಹರಣ ಕಮಲಾರಮಣ ಪನ್ನಗ ಶಯನ ದೀನ ಜನ ಮಂದಾರ ದಾನವ ಸಂಹಾರ ದೀನ ಜನ ಮಂದಾರ ದಾನವ ಸಂಹಾರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಲೋಕ ಲೋಕದಿ ಪೂಜಿತನಯ್ಯ ಭಕ್ತರ ಭಕ್ತನು ನೀನಯ್ಯ ಶ್ರೀಧರ ಕೇಶವ ನಾರಾಯಣ ಶ್ರೀಕರ ಶುಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ. ಸುರನರ ಸೇವಿತ ಲೋಕೈಕನಾಥ ಮುನಿಜನ ವಂದಿತ ಮಂಗಳದಾತ ಶ್ರೀಕಾಂತ ರಾಜಿತ ಕರುಣಾಕರನೆ ಕಾರುಣ್ಯಶೀಲನೆ ಕಾಮಿತದಾಯಕ ಗರುಡ ಗಮನ ಎಲ್ಲರಿಗೂ ನೀನೆ ಆಧಾರವಯ್ಯ ಆಪ ಬಾಂಧವ ನೀನಯ್ಯ ಶ್ರೀಧರ ಕೇಶವ ನಾರಾಯಣ. ರಾಜ ಮುದ್ದು ರಾಜ ನೂಕುವಂಥ ಕೋಪ ನನ್ನಲ್ಲೇಕೆ ಸರಸದ ವೇಳೆ ದೂರ ನಿಲ್ಲಬೇಕೆ ಕೋಪವೇಕೆ ನಿನಗಾಗಿ ಬಂದೆ ಒಲವನ್ನು ತಂದೆ ನನ್ನದೆಲ್ಲ ನಿಂದೆ ರಾಜ ಮುದ್ದು ರಾಜ ನೂಕುವಂಥ ಕೋಪ ನನ್ನಲ್ಲೇಕೆ ಮುದ್ದು ರಾಜ.
ನೂಕುವಂಥ ಕೋಪ ನನ್ನಲ್ಲೇಕೆ ಮುದ್ದು ರಾಜ. ಹಣದ ಸೊಕ್ಕಿನಿಂದ ಮೆರೆದಾಡು ನಿನ್ನ ಚಂದ ಬಲ್ಲೆ ನಾ ಬಲ್ಲೆ. ಹಣದ ಸೊಕ್ಕಿನಿಂದ ಮೆರೆದಾಡು ನಿನ್ನ ಚಂದ ಬಲ್ಲೆ. ಬೆಂಕಿಯಂತೆ ನಾನು ತಣ್ಣೀರಿನಂತೆ ನೀನು, ನೀ ನನ್ನ ಜೊತೆಗೇನು ನಿಲ್ಲೇ ದೂರ ನಿಲ್ಲೇ. ನೂಕುವಂಥ ಕೋಪ ನನ್ನಲ್ಲೇಕೆ ಮುದ್ದು ರಾಜ. ನನ್ನಲ್ಲೇನು ಮೋಹ ಇದೇನು ನಿನ್ನ ಸ್ನೇಹ ಇಲ್ಲ ಸರಿಯಲ್ಲ. ನಮ್ಮ ಊರಿಲೆಲ್ಲ ಗಂಡೊಬ್ಬನು ಹುಟ್ಟಿಲ್ಲ, ಅದಕ್ಕಾಗಿ ಬಿಡಲಾರೆ ವೀರ ಹಮ್ಮೀರ. ರಾಜ ಮುತ್ತು ರಾಜ, ನೂಕುವಂಥ ಕೋಪ ನನ್ನಲ್ಲೇಕೆ. ಪ್ರೀತಿಯಿಂದ ಮೈಯ ಬಳಸಬೇಕೇ ಇನ್ನು ಸಾಕೆ ಸಾಕೆ ಇಲ್ಲ ಬೇಕೇ ಸಾಕೆ ಇಲ್ಲ ಬೇಕೇ.